ಮಂಜುಳಾನ ನಾಯಿ ತರ ನಿಲ್ಲಿಸಿ ಕೇಯೋಕೆ ಶುರು ಮಾಡಿದೆ. ಅವಾಗ ಅವಳು ತುಂಬಾ ಉದ್ವೇಗದಿಂದ ಜೋರಾಗಿ ಕಿರುಚಾಲು ಶುರು ಮಾಡಿದಳು. ನಾನು ಅವಳ ಕಾಲನ್ನು ಸ್ವಲ್ಪ ಹಾಗೆ ಮೇಲೆ ಮಾಡಿ ಇನ್ನೂ ಜೋರಾಗಿ ಓದಿಯುತ್ತಿದ್ದೆ. ಹಾಗೆ 15 ನಿಮಿಷ ಗೆದ್ದ ನಂತರ ನಾನು ರಸ ಬಿಟ್ಟೆ. ಮಂಜುಳಾ ಹಾಗೆ ಬೆಡ್ ಮೇಲೆ ಮಲಗಿಕೊಂಡಳು. ತುಂಬಾ ಸುಸ್ತಾದ ಕಾರಣ ತುಂಬಾ ಉಸಿರು ಬಿಡುತ್ತಾ ಕಣ್ಣು ಮುಚ್ಚಿದಳು. ನಾನು ಒಂದು ಸಿಗರೇಟ್ ಹಚ್ಚಿ ಅವಳ ತುಲ್ಲು ಒಳಗಡೆ ಹಾಕಿ ಅದು ಅವಳ ರಸದಿಂದ ಬೆರೆತ ನಂತರ ನಾನು ಆ ಸಿಗರೇಟನ್ನು ಸೇದಿದೆ. ತುಂಬಾ ಸುಖ ಕೊಟ್ಟಿತ್ತು ಅವಳ ರಸ. ಯಾರೋ ಬಾಗಿಲು ಬಡಿದ ಶಬ್ದ ಆಯಿತು. ಯಾರು ಎಂದು ನೋಡಿದರೆ ಅದು ಗೌರಿ. ಗೌರಿ ನೋಡಲು ಸ್ವಲ್ಪ ಕಪ್ಪು ಇದ್ದರೂ ಒಳ್ಳೆ ಸೂಪರ್ ಮೋಲೆ ಹಾಗೂ ತಿಕ್ಕ ಹೊಂದಿದ್ಳು. ನಂಗೆ ನೋಡಿದ ಕೂಡಲೇ ಚೆನ್ನಾಗಿ ಕೇದು ಮಲಗಿದ್ದ ನನ್ನ ತುಣ್ಣೆ ಎದ್ದಿತ್ತು. ಗೌರಿ ನನ್ನ ಬರಿ ಮೈ ನೋಡಿ ಒಳಗಡೆ ಬಂದು ಬಾಗಿಲು ಹಾಕಿ ನನ್ನ ತುಣ್ಣೆಗೆ ತನ್ನ ಕೈ ಸ್ಪರ್ಶ ಸುಖ ಕೊಟ್ಟಳು. ಮಂಜುಳಾ ನಿದ್ದೆ ಬಂದು ಗೊರಕೆ ಒಡೆಯುತ್ತಾ ಮಲಗಿದ್ದಳು. ಅವಳಿಗೆ ಗೌರಿ ಬಂದಿರುವುದು ಕೂಡ ಗೊತ್ತಾಗಲಿಲ್ಲ. ನಾನು ನಿಧಾನವಾಗಿ ಆ ಸಿಗರೇಟ್ ಸೇದುತ್ತಾ ಇದ್ದೆ. ಅವಳು ಕೂಡಲೇ ತನ್ನ ಬಟ್ಟೆಗಳನ್ನು ಬಿಚ್ಚಿ ಬಿಟ್ಟಳಾದಳು. ನಾನು ಅವಳ ಮಾವಿನ ಹಣ್ಣಿನಂತ ಮೊಲೆ ನೋಡಿ ತುಂಬಾ ಖುಷಿ. ಅದೇ ಕೂಡಲೇ ಅದಕ್ಕೆ ಬಾಯಿ ಹಾಕಲು ಮುಂದೆ ಬಂದೆ. ಆದರೆ ಅವಳು ಡ್ರಿಂಕ್ಸ್ ಮಾಡಿ ಮಜಾ ಮಾಡೋಣ ಅಂದಳು. ನಾನು ಓಕೆ ಅಂತ ಹೇಳಿ ಇಬ್ಬರಿಗೂ ಗ್ಲಾಸ್ಗೆ ಡ್ರಿಂಕ್ಸ್ ಹಾಕಿದೆ. ನಾನು ಅಲ್ಲಿ ಕೂರಲು ಹೋದೆ. ಆದರೆ ಗೌರಿ ನಂಗೆ ಬೇಡ, ಸ್ವಲ್ಪ ತಡಿ, ನೀನು ಮಂಜುಳ ಮುಖದ ಮೇಲೆ ನಿನ್ನ ತಿಕ್ಕ ಅಗಲಿಸಿ ಅವಳ ಬಾಯಿಗೆ ನಿನ್ನ ತಿಕ್ಕದ ರುಚಿ ತೋರಿಸು, ನಾನು ನೋಡಬೇಕು ಅಂದಳು. ಆಗ ನಾನು ನನ್ನ ತಿಕ್ಕ